ಮೀಡಿಯಾ, ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಶ್ರೀಗೌರಿ ರೆಡ್ಡಿ ಪಾಟೀಲ್, ಮೂಲತಃ ಕಲಬುರ್ಗಿ, ಇಬ್ಬರದ್ದು ಪ್ರಾಪರ್ ಕಲಬುರ್ಗಿ. ಓದಿದ್ದೆಲ್ಲ ಮೈಸೂರು, ಪುಣೆ. ಸರ್ ಓದಿದ್ದು ಗುಲ್ಬರ್ಗ, ಹುಬ್ಳಿ ಹಾಗೂ ಭುವನೇಶ್ವರ. ನಿಜ ಹೇಳಬೇಕಂದ್ರೆ ಕಳೆದ 15 ವರ್ಷದಿಂದ ನಾವು ಗುಲ್ಬರ್ಗಲ್ಲಿ ಇರಲಿಲ್ಲ. ಆದರೆ ಒಂದು ಗುರಿ ಏನಿತ್ತು ಅಂದರೆ ಓದ್ ಮುಗಿದ ತಕ್ಷಣ ನಾವು ಈ ಊರಿಗೆ ಬಂದು ನಮ್ಮ ಜನರ ಸೇವೆ ಮಾಡೋದು ಒಂದು ಉದ್ದೇಶ ಇತ್ತು. ಓದ್ ಮುಗಿದ ತಕ್ಷಣ ಒಂಚೂರು ಬ್ಯಾಂಗ್ಳೂರು ಅಲ್ಲಿ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ ತಕ್ಷಣ ತಲೆ ಫಸ್ಟ್ ಬಂದಿದ್ದು ಗುಲ್ಬರ್ಗಾಗೆ ಹೋಗ್ಬೋದಾ. ಆಲ್ರೆಡಿ 2022ರಲ್ಲಿ ಗುಲ್ಬರ್ಗಲ್ಲಿ ಅನೇಕ ಆಸ್ಪತ್ರೆಗಳು ಬಂದಿದ್ವು, ಅನೇಕ ಡಾಕ್ಟರ್ಗಳಿದ್ವು. ಅದು ನಿಮಗೂ ಎಲ್ಲರಿಗೂ ಗೊತ್ತು. ಕಾಂಪಿಟೇಷನ್ ಎಲ್ಲರೂ ಅಂತಾರೆ, ಹಾದಿಗೆ ಹೋದರೆ ಒಂದು 10 ಹಾಸ್ಪಿಟಲ್ ಸಿಗ್ತವೆ, ಎಲ್ಲರೂ ಅಂತಿದ್ವಿ, ನಾವು ಅಂತಿದ್ವಿ. ಸೊ ಹೋಗ್ಬೋದಾ ಅಂತ ಇಬ್ಬರು ಯೋಚನೆ ಮಾಡ್ತಾ ಇದ್ವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಗುರಿ ಒಂದೇ ಏನಿತ್ತಂದರೆ ಹೋಗೋಣ. ಯಾಕಂದರೆ ನಮ್ದು ಒಂದೇ ಏನಿತ್ತಂದರೆ ಗುಲ್ಬರ್ಗಕ್ಕೆ ಹೋಗಿ ನಮ್ಮ ಜನರಿಗೆ ಮೀಟ್ ಆಗೋಣ, ಅಲ್ಲಿ ರೆಸ್ಪಾನ್ಸ್ ನೋಡೋಣ. ಅದು ಒಂದೇ ಚಾಲೆಂಜಾಗಿ ತೊಗೊಂಡ್ವಿ. ದುಡ್ಡಿಗೋಸ್ಕರ ಅಲ್ಲ, ಎದಕ್ಕೋಸ್ಕರವಲ್ಲ. ನಮಗೆ ಒಂದೇ ಏನಂದರೆ ಇಬ್ಬರಿಗೂ ನಮ್ಮಿಬ್ಬರದಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಏನಂದರೆ ನಾವಿಬ್ಬರು ನಮ್ಮ ಪೇಷಂಟಿಗೆ ತುಂಬ ಇಷ್ಟಪಡ್ತೀವಿ. ಈಗ ಅದು ಒಂದು ಗುರಿ ಇಟ್ಕೊಂಡು ನೋಡೋಣ, ಚಾಲೆಂಜಾಗಿ ತೊಗೊಳ್ಳೋಣ, ಹೋಗೋಣ. ಪೇಷಂಟ್ ಇಷ್ಟಪಟ್ಟರೆ ಒಳ್ಳೆಯದು, ಇಲ್ಲ ಅಂದರೆ ಆಲ್ಟರ್ನೇಟಿವ್ ಆಪ್ಷನ್ ಮತ್ತು ಬೇರೆ ಊರು ಬ್ಯಾಂಗ್ಳೂರು ಅಥವಾ ಯಾವುದಾದ್ರೂ ಮೆಟ್ರೋ ಸಿಟಿಯಲ್ಲಿ ಆರಾಮಾಗಿರೋಣ ಅಂತ ಅನಿಸ್ತು. ಆದರೆ ಒಂದು ಗೊತ್ತಿತ್ತು, ಗುಲ್ಬರ್ಗಕ್ಕೆ ಬಂದರೆ ಕಷ್ಟ ಮಾತ್ರ ಪಡಬೇಕು, ಯಾಕಂದರೆ ಕಾಂಪಿಟೇಷನ್ ಇದೆ. ಹಾಗಾಗಿ ಇಲ್ಲಿ ಏನೋ ಒಂದು ಚಾಲೆಂಜಾಗಿ ಬಂದ್ವಿ. ಇಬ್ಬರು ಸರ್ ಅವರು ಓಲ್ಡ್ ಜಾರ್ಗಿ ರೋಡಲ್ಲಿ ಒಂದು ಚಿಕ್ಕ ಕ್ಲಿನಿಕ್ ತೆಗೆದ್ರು. ಅದಾಗ 1 ತಿಂಗಳಿಗೆ ನಾನು STBT ಕ್ರಾಸಲ್ಲಿ ನನ್ನ ಒಂದು ಮೆಡಿಸಿನ್ ಕ್ಲಿನಿಕ್ ತೆಗೆದೆ. ತುಂಬ ಜನ ನೆಗೆಟಿವ್ ಹೇಳಿದ್ರು, ಕಾಂಪಿಟೇಷನ್ ಅದ ನೋಡ್ರಿ ಹೆಂಗೆ ನಡೀತದೆ ನೋಡಿ. ತುಂಬ ಜನ ಪಾಸಿಟಿವ್ ಹೇಳಿದ್ರು, ಫೀಮೇಲ್ ಆಗ್ತೀರಿ, ಮೆಡಿಸಿನ್ ಯಾರು ಇಲ್ಲ, ಚಂದ ನಡೀತದೆ ಸರ್. ಅವ್ರಿಗೆ ಆಯಿತು, ಗ್ಯಾಸ್ಟ್ರೋ ಅಷ್ಟು ಜನ ಇಲ್ಲ, ಇರೋರು ಸೀನಿಯರ್ಸ್ ಇದ್ದಾರೆ, ಚೆನ್ನಾಗಿ ಮಾಡಿದ್ರೆ ನಿಮ್ಮದು ಹೋಗ್ಲಿಕ್ಕಾಗುತ್ತೆ ಅಂತಲೂ ತುಂಬ ಜನ ಹೇಳಿದ್ರು. ತಲೆಯಲ್ಲೆಲ್ಲ ಡೌಟ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಕಷ್ಟಪಟ್ಟು ಹಗಲ ರಾತ್ರಿ ದುಡಿದ್ವಿ. ಒಂದೇನಂದರೆ ಎಟ್ ದ ಎಂಡ್ ಆಫ್ ದ ಡೇ ಏನು ಒಂದು 2 ವರ್ಷ ಆದಮೇಲೆ ನಮ್ಗೆ ಏನು ಗೊತ್ತಾಯ್ತು ಅಂದರೆ ಪೇಷಂಟ್ ಮಾತ್ರ ನಮಗೆ ತುಂಬ ಇಷ್ಟಪಡ್ತೀವಿ ನೋಡಿ. ದುಡ್ಡು ಆಗಲಿ ಇದೆಲ್ಲನೂ ಇರ್ಬೋದು, ಕೆಲವ್ರು ಜನ ಇರ್ಬೋದು, ಕೆಲವೊಂದು ಜನ ಲೋನ್ ಮಾಡಿ ಕಟ್ಟಿಸ್ಬೋದು, ಅದೆಲ್ಲ ಎರಡನೇದು. ಆದರೆ ಪೇಷಂಟ್ ನಮ್ಗೆ ಇಷ್ಟಪಡ್ತಾ ಇದ್ದಾರೆ, ಇಷ್ಟು ದೊಡ್ಡ ಆಸ್ಪತ್ರೆ ಕಟ್ಟಿಸಿ ನಾಳೆ ಕೆಲಸ ವರ್ಕ್ ಆಗುತ್ತೋ ಇಲ್ಲೋ ಅದೆಲ್ಲನೂ ಮ್ಯಾಟರ್ ಆಗುತ್ತೆ. ಸೊ ಒಂದೇ ರೀಸನ್ ನಾವು ತೆಗೆದಿದ್ದೇನೆಂದರೆ ಪೇಷಂಟ್ ನಮಗೆ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಇವಾಗ ಅಡ್ಮಿಷನ್ ಅಂತ ಬಂದಾಗ OPD ಪೇಷಂಟ್ ಬರುತ್ತೆ, ಕೆಲವೊಂದು ಜನ IPD ಮಾಡ್ಕೊಳ್ತೀವಿ, ICU ಪೇಷಂಟ್ ಅಡ್ಮಿಟ್ ಆಗ್ತಾರೆ. ಅವರೆಲ್ಲ ಹೇಳೋದು, ನೀವು ಬೇರೆ ಆಸ್ಪತ್ರೆಯಲ್ಲಿ ನಮ್ಗೆ ಅಡ್ಮಿಟ್ ಮಾಡ್ತಾ ಇದ್ದೀರಾ, ಆದರೆ ಬರೋದು ಬೆಳಿಗ್ಗೆ ಒಂದು 1/2 an hour, ನೈಟ್ ಒಂದು 1/2 an hour. ನಿಮ್ಮ ಒಂದು ಇದರಲ್ಲಿ ನಾವು 24 ಗಂಟೆ ಅಡ್ಮಿಟ್ ಇದ್ದರೆ ನಮಗದು ಒಂದು ಚೆನ್ನಾಗಿರುತ್ತೆ ಅಂತ. ನೀವು ಇರ್ತೀರಿ ನಮ್ಮ ಎದುರುಗಡೆ. ಈಗ ಪೇಷಂಟಿಗೆ ಒಬ್ಬರು ಅವ್ರು ಟ್ರೀಟ್ ಮಾಡೋ ಡಾಕ್ಟರ್ ಎದುರುಗಡೆ ಇದ್ರೇ ಅವ್ರಿಗೆ ಅದು ಫೀಲ್ ಬೇರೆ ಆಗುತ್ತೆ. ನಿಮಗೂ ಅದು ಸೇಮ್. ಯಾರು ಡಾಕ್ಟರ್ ಒಂದು 10 ನಿಮಿಷ ನೋಡಿ ಟ್ರೀಟ್ಮೆಂಟ್ ಬರೋದು ಹೋದರೆ ನೀವು ಯಾರೂ ಇಷ್ಟಪಡಲ್ಲ. ಯಾಕಂದರೆ 24 ಗಂಟೆಯಲ್ಲಿ ಒಂದು ಪೇಷಂಟ್ ಅಡ್ಮಿಟ್ ಆದಾಗ ಅದು ಚೇಂಜಸ್ ಹೇಗಾಗುತ್ತೆ ಅಂದರೆ 24 ಗಂಟೆಯಲ್ಲಿ ಪೂರ ಮೇಲೂ ಹೋಗುತ್ತೆ, ಪೂರ ಕೆಳಗಡೆನೂ ಬರುತ್ತೆ. ಹಾಗಾಗಿ ಮಾನಿಟ್ರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್. ಈಗ ನೀವು ಹೆಂಗೆ ನಿಮ್ಮದು ಶೇರ್ ಮಾರ್ಕೆಟ್ ಪ್ರತಿ 1 ಮಿನಿಟಿಗೂ ಚೇಂಜ್ ಆಗ್ತಾ ಇರುತ್ತೆ, ಪೇಷಂಟ್ ಹೆಲ್ತ್ ಕೂಡ ಹಾಗೆ ಚೇಂಜ್ ಆಗುತ್ತೆ. ಹಾಗಾಗಿ ಎದುರುಗಡೆ ಕೂತು ಮಾನಿಟ್ರಿಂಗ್ ಮಾಡಿ ಪ್ರತಿ 1 ಅವರ್ಗೆ ಟ್ರೀಟ್ಮೆಂಟ್ ಚಾರ್ಟ್ ಚೇಂಜ್ ಮಾಡ್ಕೊತಾ ಇರೋದೇ ಒಂದು ಬೇರೆ ಆಗುತ್ತೆ. ಯಾಕಂದರೆ ನಾವು ಓದಿದ್ದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ಲಿ, ಅಲ್ಲಿ ಒಂದು 10 ಎಲ್ಲನೂ ಈಗ ಮೆಡಿಸಿನ್ನು, ಸರ್ಜನು, ಗ್ಯಾಸ್ಟ್ರೋ, ಒಂದು 10 ಎಲ್ಲ ಸಬ್ಜೆಕ್ಟ್ ಡಾಕ್ಟರ್ಸ್ ಇರ್ತಾರೆ. ಅವರೆಲ್ಲ ಕೂಡಿ ಟ್ರೀಟ್ ಮಾಡೋದು ಔಟ್ಕಮ್ ಬೇರೆ ಇರುತ್ತೆ. ಇಲ್ಲಿ ನಾವು ಒಂದು 10 ನಿಮಿಷ ಹೋಗಿ ಒಂದು ಟ್ರೀಟ್ಮೆಂಟ್ ಬರೋದು, ಬಂದು ಮತ್ತೆ ರಾತ್ರಿ ಹೋಗೋದು ಒಂದು ಔಟ್ಕಮ್ ಬೇರೆ ಇರುತ್ತೆ. ಹಾಗಾಗಿ ನಮಗೂ ಅದು ಖುಷಿ ಇರಲಿಲ್ಲ. ಏನಪ್ಪ ಪೇಷಂಟ್, ಆಮೇಲೆ ಪೇಷಂಟ್ ಇದ್ದು ಮೇಡಮ್ ಕ್ಲಿನಿಕಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿ ಸರ್, ಕ್ಲಿನಿಕಲ್ಲಿ ಅಡ್ಮಿಟ್ ಮಾಡ್ಕೊಂಡು ನಿಮ್ಮ ಎದುರಿಗೆ 24 ಗಂಟೆ ಇರ್ತೀವಿ. ಅದು ಕ್ಲಿನಿಕಲ್ಲಿ ಎಲ್ಲ ರೀತಿ ಪೇಷಂಟ್ ನಮ್ಗೆ ಇಡಕ್ಕೆ ಬರಲ್ಲ. ಅಂದರೆ ICU HD ಪೇಷಂಟ್ ಇರುತ್ತೆ, ICU ಪೇಷಂಟ್ ಇರುತ್ತೆ. ಸೊ ಅದೊಂದು ಚಾಲೆಂಜ್ ಫೇಸ್ ಮಾಡಿದ್ವಿ. ಬಟ್ ಓವರ್ ದ ನೆಕ್ಸ್ಟ್ 2 years 3 years ಪೇಷಂಟ್ ತುಂಬ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ಅದೊಂದೇ ಗುರಿ ಇಟ್ಕೊಂಡು ನಾವು ಈ ಶ್ರೀ ಆರೋಗ್ಯ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಕಟ್ಟಡ ಈಗ 2 ವರ್ಷ ಕಂಪ್ಲೀಟ್ ಆಯಿತು ಲಾಸ್ಟ್ ಮಂತಿಗೆ. ಸೊ ಇಲ್ಲಿ ಒಂದೇ ನಮ್ಮದು ಗುರಿ ಏನಂದರೆ ನಮ್ಮ ಪೇಷಂಟ್ಸಿಗೆ ನಾವು ಫುಲ್ ಸರ್ವಿಸ್ ಕೊಡಬೇಕು ಅಂತ ಅಷ್ಟೇ. ಅದೊಂದೇ ಗುರಿಯಿಂದ ನಾವು ಈ ಕಟ್ಟಡನ ಕಟ್ಟಿದ್ದೇವೆ. ಹಾಗೆ ಸರ್ವಿಸಸ್ ನೋಡಿ, ಈಗಿನ ಕಾಲದಲ್ಲಿ ನಾನು ನಿಮಗೆ ಓಪನ್ಲಿ ಹೇಳ್ತಿದ್ದೀನಿ, ಯಾವ ಹಾಸ್ಪಿಟಲಲ್ಲೂ ನಮ್ಗೆ ಈ ಫೆಸಿಲಿಟಿ ಇಲ್ಲ ಅಂತ ಹೇಳೋದು. ಎಲ್ಲರೂ ಸರ್ ನಮ್ಮಲ್ಲಿ ನಮ್ಮಲ್ಲಿ ಅಲ್ಟ್ರಾಸೌಂಡ್ ಇದೆ, ನಮ್ಮಲ್ಲಿ CT ಇದೆ, ಅವೆಲ್ಲ ಯಾವುದೂ ಮ್ಯಾಟರ್ ಆಗೋಲ್ಲ.
ಯಾಕಂದರೆ ಮಲ್ಟಿ ಸ್ಪೆಷಾಲಿಟಿ ಅಂತ ತೆಗೆದಾಗ ಪ್ರತಿಯೊಂದು ಫೆಸಿಲಿಟಿ ಇರುತ್ತೆ, ಎಲ್ಲ ಹತ್ರ ಇರುತ್ತೆ. ಆದರೆ ಅಲ್ಟಿಮೇಟ್ಲಿ ಏನು ಮ್ಯಾಟರ್ ಆಗುತ್ತೆ ಅಂದರೆ ಪೇಷಂಟ್ ಕೇರ್. ನಾವು ಹೇಗೆ ಪೇಷಂಟಿಗೆ ಒಂದು ರೆಸ್ಪಾಂಡ್ ಮಾಡ್ತೀವಿ, ಅವ್ರು ಹೇಗೆ ನಮಗೆ ಇಷ್ಟಪಡ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ನಮ್ದು ಅಲ್ಟಿಮೇಟ್ ಗುರಿ ಅದಾಗುತ್ತೆ. ನಮ್ಮ ಆಸ್ಪತ್ರೆ ಒಂದು ಮೂಲತಃ ಅಂತ ಬಂದಾಗ ನಾವು ಗ್ಯಾಸ್ಟ್ರೋ ಲಿವರ್ ಅಂತ ಬಂದಾಗ ಒಂದು ಬಾಯಿಂದ ಹೋಗಿ ಒಂದು ಪೇಷಂಟು ಮೋಷನ್ ಪಾಸ್ ಮಾಡಿರೋವರೆಗೂ ಪೂರ್ತಿ ಅಂಗನ ಇನ್ಕ್ಲೂಡ್ ಆಗುತ್ತೆ. ತಿಂದಾಗ ಈಸೋಫೇಗಸ್ ಹೋಗುತ್ತೆ, ಅಲ್ಲಿಂದ ಹೊಟ್ಟೆಗೆ ಹೋಗುತ್ತೆ, ಅಲ್ಲಿಂದ ಮುಂದೆ ಬಂದುಬಿಟ್ಟು ಇಂಟೆಸ್ಟೈನ್ ಅಂತ ಹೇಳ್ತೀವಿ, ಅದೆಲ್ಲ ಕವರ್ ಆಗಿ ಒಂದು ಏನಿದೆ ಸ್ಟೂಲ್ಸ್ ಅಂತ ಹೇಳ್ತೀವಿ ನಮ್ಮ ಮೆಡಿಕಲ್ ಟರ್ಮಲ್ಲಿ, ಅದು ಆಚೆ ಬರುತ್ತೆ. ಇದರ ಜೊತೆ ಲಿವರು, ಪ್ಯಾಂಕ್ರಿಯಾಸು, ಗಾಲ್ ಬ್ಲ್ಯಾಡರು ಇವೆಲ್ಲ ಪಾರ್ಟ್ ಆಫ್ GI ಸಿಸ್ಟಮ್. ನಾನು ಇದು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ಪೇಷಂಟಿಗೆ, ನಮ್ಮ ಮುಗ್ಧ ಹಳ್ಳಿ ಜನರಿಗೆ ಇವತ್ತಿಗೂ ಗೊತ್ತಿಲ್ಲ ನನಗೆ ಹೊಟ್ಟೆ ಇದು ಆದರೆ ಯಾರ ಹತ್ರ ಹೋಗಬೇಕು, ಲಿವರ್ ಜಾಯಿಂಟಿಸ್ ಆದರೆ ಯಾರ ಹತ್ರ ಹೋಗಬೇಕು, ಗಾಲ್ ಸ್ಟೋನ್ಸು ಆಗಲಿ, ಗಾಲ್ ಬ್ಲ್ಯಾಡರ್ ಕ್ಯಾನ್ಸರ್ ಆಗಲಿ, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಗಲಿ, ಸ್ಟಮಕ್ ಕ್ಯಾನ್ಸರ್ ಆಗಲಿ, ಇಂಟೆಸ್ಟೈನ್ ರಿಲೇಟೆಡ್ ಪ್ರಾಬ್ಲಮ್ ಯಾರ ಹತ್ರ ಹೋಗಬೇಕು ಗೊತ್ತಿಲ್ಲ. ಸೊ ಹಾಗಾಗಿ ಮೀಡಿಯಾ ಮುಖಾಂತರ ನಮ್ಗೆಲ್ಲರದು ಒಂದು ಜವಾಬ್ದಾರಿ ಏನಿದೆ ಅಂದರೆ ಆ ಮುಗ್ಧ ಪೇಷಂಟ್ಸಿಗೆ ನಾವು ಮುಟ್ಬಿಟ್ಟು ಈ ಒಂದು ಕಾಯಿಲೆ ನೀವು ಇಂಥ ಡಾಕ್ಟರ್ ಹತ್ರ ಇದೇ ಹಾಸ್ಪಿಟಲ್ಗೆ ಹೋಗ್ಬೇಕಂತ ನಾನು ಇನ್ನೂ ಆದರೂ ಹೇಳ್ತಾ ಇದ್ದೀನಿ. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಒಂದು ಒಳ್ಳೆ ಅವರಿಗೆ ಸಲಹೆ ಕೊಡ್ತಾರೆ, ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅದೇ ಆಗಲಿ ಕಾರ್ಡಿಯಾಕ್ ಪೇಷಂಟ್ ಬಂದರೆ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಬೆಟರ್. ಸೊ ಅವರಿಗೆ ಒಂದು ಮಾರ್ಗದರ್ಶನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಹಾಸ್ಪಿಟಲ್ ಅಂತ ಬಂದಾಗ ನಾನು ಸರ್ ಗ್ಯಾಸ್ಟ್ರೋ ನಾನು ಹೇಳ್ತಾ ಇವೆಲ್ಲನೂ ಬಾಯಿಂದ ಪೇಷಂಟು ಮೋಷನ್ ಪಾಸ್ ಮಾಡೋವರೆಗೂ ಅದ್ರ ಜೊತೆ ಲಿವರು, ಪ್ಯಾಂಕ್ರಿಯಾಸು, ಗಾಲ್ ಬ್ಲ್ಯಾಡರ್ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರು, ಲಿವರ್ ಕ್ಯಾನ್ಸರು, ಹೆಪಟೈಟಿಸ್ಸು ಇವೆಲ್ಲನೂ ಇನ್ಕ್ಲೂಡ್ ಆಗುತ್ತೆ. ನಾನು ಬಂದುಬಿಟ್ಟು MD ಜನರಲ್ ಮೆಡಿಸಿನ್. ನಂದು ಪೇಷಂಟ್ಸ್ ಏನಂದರೆ ಶುಗರ್ ಆಗಲಿ, BP ಆಗಲಿ, ಯಾವುದೇ ಇನ್ಫೆಕ್ಷನ್ಸ್ ಆಗಲಿ ನಾವು ಇದನ್ನೆಲ್ಲ ಟ್ರೀಟ್ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಿನಂದರೆ ನಾನು ಒಂದು ಫುಲ್ ಫ್ಲೆಡ್ ಇಂಟೆನ್ಸಿವ್ ಕೇರ್ ಯೂನಿಟ್ನ ನಾನು ನಡೆಸ್ತೀನಿ. ಅದು ಒಂದು ICU ಅಲ್ಲಿ ಪೇಷಂಟ್ ಇರಬೇಕಾದ್ರೆ ಪ್ರತಿಯೊಂದು ನನ್ನ ಜವಾಬ್ದಾರಿ. ಹಾಗಾಗಿ ಇವೆರಡು ಸಬ್ಜೆಕ್ಟ್ ನಮ್ಮದು ಒಂದು ಕೋರ್ ಅಂತ ಹೇಳ್ತೀವಿ. ರೇಟು ಹೆಚ್ಚಿಗೆ ಮಾಡ್ತಾ ಇಲ್ಲ ನಾವು ಕ್ವಾಲಿಟಿ ಆಫ್ ಕೇರ್ ವಿತ್ ಕಮ್ಮಿ ಕಾಸ್ಟ್ ಮಾಡಬೇಕು. ಪೇಷಂಟಿಗೆ ಆಸ್ ಎ ಹ್ಯುಮ್ಯಾನಿಟಿ ನಮ್ಗೆ ಎಷ್ಟು ನಮ್ಮ ಕಡೆಯಿಂದ ಎಷ್ಟು ನಾವು ಹೆಲ್ಪ್ ಆಗುತ್ತೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಈಗ ಕ್ಲಿನಿಕಲ್ಲಿ ನೀವು ಈಗ ನಮ್ಮ ಪೇಷಂಟ್ ಎಷ್ಟೋ ಜನ ಅಂತಾರೆ, ಈಗ ಕ್ಲಿನಿಕಲ್ಲಿ ನಮಗೆ ಇಲ್ಲೇ ಅಡ್ಮಿಟ್ ಮಾಡಿ, ನಮಗೆ ಬೇರೆ ಕಳಿಸ್ಬೇಡ್ರಿ, ನೀವು ಇಲ್ಲೇ ಆದಷ್ಟು ಇಲ್ಲೇ ಕೋಶಿಶ್ ಮಾಡಿರಿ ಅಂತ. ಬಟ್ ನಮಗೆ ಕ್ಲಿನಿಕ್ ಅಂದರೆ ನಾವು ಮಾರ್ನಿಂಗ್ ಓಪನ್ ಮಾಡಿ ನೈಟ್ ಕ್ಲೋಸ್ ಮಾಡಿಬಿಡ್ತೀವಿ. ಸೊ ನಾವು ಅಂದರೆ ಇಲ್ಲಪ್ಪ ನಮ್ಮದೇ ಒಂದು ಸ್ವಲ್ಪ ಹಾಸ್ಪಿಟಲ್ ಆಗಬಹುದು, ನಾವು ಬೇರೆ ಕಡೆ ಅಡ್ಮಿಟ್ ಮಾಡ್ತೀವಿ, ಸ್ವಲ್ಪ ನಮ್ಗೆ ಯಾವಾಗ ನಮಗೆ ಶಕ್ತಿ ಬರ್ತದೆ ನಾವು ಒಂದು ಹಾಸ್ಪಿಟಲ್ ಮಾಡ್ತೀವಿ, ನಿಮಗೂ ಹೆಲ್ಪ್ ಮಾಡ್ತೀವಿ. ಇವಾಗ ಈಗ ಅದೇ ನಮಗೆ ಈ 3 ವರ್ಷದಲ್ಲಿ ಅವ್ರ ಬ್ಲೆಸ್ಸಿಂಗ್ಸ್ ಇಷ್ಟು ಶಕ್ತಿ ಕೊಟ್ಟಿದೆ. ನಾವು ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಹಿರಿಯರ ಆಶೀರ್ವಾದ ಇದೆ, ಇದೆಲ್ಲ ನಾವೇ ಎಲ್ಲ ಪೇನ್ಸ್ ಜಾಸ್ತಿ ಪೇನ್ ತೊಗೊಂಡು ಮಾಡ್ತಾ ಇದ್ದೀವಿ. ಸೊ ನಮಗೂ ನಾವಿಬ್ಬರು ಫಸ್ಟ್ ಜನರೇಷನ್ ಡಾಕ್ಟರ್ಸ್. ಈಗ ನಮ್ಗೆ ಯಾರು ಸಪೋರ್ಟ್ ಇಲ್ಲ, ನಾವೇ ನಾವು ಓದಿ ನಾವು ಮುಂದೆ ಬಂದುಬಿಟ್ಟು ನಾವೇ ನಮ್ಮ ಸೀನಿಯರ್ ಗೈಡೆನ್ಸ್ ತೊಗೊಂಡು, ನಮ್ಮೆಲ್ಲ ಕಲೀಗ್ಸ್ ಗೈಡೆನ್ಸ್ ತೊಗೊಂಡು ನಾವು ಆ್ಯಸ್ ಎ ಫಸ್ಟ್ ಜನರೇಷನ್ ಡಾಕ್ಟರ್ಸ್ ಇಬ್ಬರು ಸೇರಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಆಮೇಲೆ ಇದರಲ್ಲಿ ನಮ್ಮ ಟೀಮ್ ಇದೆ, ನಮಗೆಲ್ಲ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಕಲೀಗ್ಸ್ ಇದ್ದಾರೆ, ನಮ್ಮ ಬೆಂಗಳೂರು ಸೀನಿಯರ್ ಡಾಕ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ವಿಸಿಟಿಂಗಿಗೆ. ಆಮೇಲೆ ಹೈದರಾಬಾದ್ ಡಾಕ್ಟರ್ಸ್ 2-3 ಜನ ಟೈಪ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಸೇರಿಬಿಟ್ಟು ನಾವು ಆಸ್ ಎ ಈಗ ವಿ ಆರ್ ಫೋಕಸಿಂಗ್ ಏನ್ಲಿ ನಾವು ಗ್ಯಾಸ್ಟ್ರೋನ್ ಮಾಡ್ತಾ ಇದ್ದೀವಿ, ಲಿವರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ, ಪ್ಯಾಂಕ್ರಿಯಾಸ್ ಟ್ರೀಟ್ಮೆಂಟ್ ಕವರ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಮೇಡಮ್ ಅವರು MD ಮೆಡಿಸಿನ್ ಇದ್ದಾರೆ. ಸೊ ಅವರು ಜನರಲ್ ಫಿಸಿಷಿಯನ್ ಅಂದರೆ ಶಿವ್ ಕವರಿಂಗ್ ನಮ್ಮ ಜನರಲ್ ಮೆಡಿಸಿನ್ ಏನು ಪೇಷಂಟ್ಸ್ ಬರುತ್ತೆ ಅದೆಲ್ಲ ಅವ್ರು ಕವರ್ ಮಾಡ್ತಾ ಇದ್ದಾರೆ. ನಮ್ಮ ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ, ಸರ್ಜನ್ಸ್ ಇದ್ದಾರೆ, ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದಾರೆ, ಕ್ಯಾನ್ಸರ್ ಸರ್ಜನ್ಸ್ ಇದ್ದಾರೆ. ಆಮೇಲೆ ನಮ್ಮದು ಈ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಈಗ ಸದ್ಯಕ್ಕೆ ಅವ್ರು ಏನಿದ್ದಾರೆ ನಾವು ಇಲ್ಲೇ ಎಲ್ಲ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಟ್ರಾನ್ಸ್ಪ್ಲಾಂಟ್ ಸರ್ಜರಿ ನಾವು ನಮ್ಮ ಹತ್ರ ಮಾಡಿಸ್ಕೊತೀವಿ ಬೆಂಗಳೂರು ಹೈದರಾಬಾದಲ್ಲಿ. ಬರ್ತಾ ದಿನಗಳಲ್ಲಿ ನೀವು ಯಾವಾಗ ನಿಮಗೆ ನಿಮ್ಮ ಫೆಸಿಲಿಟಿ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ನಾವು ಇಲ್ಲಿನೂ ಟ್ರಾನ್ಸ್ಪ್ಲಾಂಟ್ ಟ್ರೈ ಮಾಡೋಣ ಅಂತ ಅದನ್ನು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಈ ಥರ ನಮ್ದು ಏನಿದೆ, ನಮ್ಮ ಭಾಗದ ಪೇಷಂಟ್ಗೆ ಚೆನ್ನಾಗಿ ಕೇರ್ ಸಿಗಬೇಕು. ಆದರೆ ಅವರು ಈಗ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿರ್ತಾರೆ, ನಮ್ಮ ವಿಶ್ವಾಸ ನಾವು ಜಾಸ್ತಿ ಮಾಡ್ಕೋಬೇಕು. ಸೊ ಪೇಷಂಟ್ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ನಮ್ಮದು ವಿಶ್ವಾಸ ಇದ್ದಾವೆ.